ನಾನು ಕಳೆದ 2 ಗಂಟೆಯನ್ನು ಪೇಟಿಎಂ ಮತ್ತು RBIನ ಮಧ್ಯದಲ್ಲಿ ನಡೆದಿರುವಂತಹ ಟಸಲ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಕಳೆದಿದ್ದೀನಿ. ನಾನು ಓದಿರೋದನ್ನು, ಅರ್ಥ ಮಾಡಿಕೊಂಡಿರೋದನ್ನು, ಇಲ್ಲಿ ಬರೆದಿರೋದನ್ನು ಎಲ್ಲವನ್ನ ನಿಮಗೆ ಹೇಳಬೇಕು ಅಂತ ಹೇಳಿದರೆ ದ್ಯಾಟ್ ವಿಲ್ ಬಿ ಅ 30 to 45 minutes ವಿಡಿಯೋ ಆ್ಯಂಡ್ ಐ ಡೋಂಟ್ ವಾಂಟ್ ಟು ವೇಸ್ಟ್ 30 to 45 minutes ಆಫ್ ಯುವರ್ ಟೈಮ್ ಎಕ್ಸ್ಪ್ಲೇನಿಂಗ್ ಎವ್ರಿಥಿಂಗ್ ಅಸೋಸಿಯೇಟೆಡ್ ವಿತ್ ಇಟ್. ಆದರೆ ಒಂದು 10 ರಿಂದ 15 ನಿಮಿಷವನ್ನು ನೀವು ನನ್ನ ಜೊತೆ ಈಗ ಸ್ಪೆಂಡ್ ಮಾಡಿದರೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಮತ್ತು RBIನ ನಡುವೆ ನಡೆದಂತಹ ಟಸಲ್ನ ಹಿಂದಿದ್ದಂತಹ ಕಾರಣಗಳು ಏನು, ಒಂದು ಕಂಪನಿ ಈ ರೀತಿಯ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಗೆ ಬಿದ್ದಾಗ ಏನಾಗುತ್ತೆ, ನೀವು ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಈ ರೀತಿಯ ಇಶ್ಯೂಸ್ ಇದ್ದರೆ ಏನು ಮಾಡಬೇಕು, ನೀವೊಬ್ಬ ಆ್ಯಕ್ಟಿವ್ ಪೇಟಿಎಂ ಇನ್ವೆಸ್ಟರ್ ಆಗಿದ್ದರೆ ನೀವೇನು ಮಾಡಬೇಕು, ನನ್ನ ಕೈಯಲ್ಲಿ ದುಡ್ಡಿದೆ, ಪೇಟಿಎಂ ತುಂಬ ಬಿದ್ದಿದೆ, ಈಗ ಕೊಂಡುಕೊಳ್ಬೇಕಾ ಅಂತ ಹೇಳುವಂತಹ ಆಲೋಚನೆಯಲ್ಲಿ ನೀವಿದ್ದರೆ ನೀವೇನು ಮಾಡಬೇಕು. ನಿಮ್ಮ ಹತ್ರ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಇದೆ, ಪೇಟಿಎಂ ವಾಲೆಟ್ ಇದೆ, ಇದರ ಮೂಲಕವೇ ನೀವು ಬಿಸ್ನೆಸ್ಸನ್ನು ನಡೆಸ್ತಿದ್ದೀರಿ, ನಿಮ್ಮ ಬಿಸ್ನೆಸ್ಗೆ ಬರ್ತಾ ಇರುವಂತಹ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ಹೋಗ್ತಿದೆ ಅನ್ನುವಂತಹ ಒಬ್ಬ ಅಂಗಡಿ ಹೊಂದಿರುವಂತಹ ವ್ಯಕ್ತಿ ನೀವಾಗಿದ್ದರೆ ನೀವೇನು ಮಾಡಬೇಕು, ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಮೊನ್ನೆ RBI ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಆಪರೇಷನ್ಸನ್ನು ಫೆಬ್ರವರಿ 29 ನಂತರ ನಿಲ್ಲಿಸಿಬಿಡಿ ಅನ್ನುವಂತಹ ಮಾತನ್ನು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ಹೇಳ್ತು. ಇದಕ್ಕೆ ಅವರು ಕೊಟ್ಟಿರುವಂತಹ ಕಾರಣಗಳು ಹಲವು. ಒಂದು, ನೀವು ಹಲವಾರು ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಗಳನ್ನು ಫುಲ್ಫಿಲ್ ಮಾಡಿಲ್ಲ. ನಾನ್ ಕಾಂಪ್ಲಯನ್ಸ್ ಅಂತ ಹೇಳುವಂತಹದ್ದು ತುಂಬ ಸಮಯದಿಂದ ನಡೀತಾ ಬಂದಿದೆ. ನಿಮಗೆ ಮತ್ತೆ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ, ನಿಮ್ಮ ನಾನ್ ಕಾಂಪ್ಲಯನ್ಸ್ ಇಶ್ಯೂಗಳನ್ನು ಫಿಕ್ಸ್ ಮಾಡಿ ಅಂತ ಹೇಳುವ ಬಗ್ಗೆ ನೀವು ಅದಕ್ಕೂ ಕೂಡ ಕಿವಿ ಕೊಡಲಿಲ್ಲ. ನಿಮ್ಮಲ್ಲಿ ಇರುವಂತಹ ರೆಗ್ಯುಲೇಟರಿ ಮಿಸ್ಮ್ಯಾನೇಜ್ಮೆಂಟ್ನಿಂದಾಗಿ ತುಂಬ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ನೀವು KYC ನಾರ್ಮ್ಗಳನ್ನು, KYC ರೂಲ್ಗಳನ್ನು ಕೂಡ ಫ್ಲೌಟ್ ಮಾಡಿದ್ದೀರಿ, ಫೀಮಾದಂತಹ ರೂಲ್ಗಳನ್ನು ಕೂಡ ಫ್ಲೌಟ್ ಮಾಡಿದ್ದೀರಿ. ಈ ಕಾರಣದಿಂದಾಗಿ ದೊಡ್ಡ ಸಮಸ್ಯೆ ಇಲ್ಲಿ ಎದುರಾಗ್ತಾ ಇದೆ. ನಿಮ್ಮಲ್ಲಿ ಡೇಟಾ ಗವರ್ನೆನ್ಸ್ ಇಶ್ಯೂ ಇದೆ, ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂ ಇದೆ, ಕಸ್ಟಮರ್ಗಳ ಡೇಟಾ ಸೆಕ್ಯೂರಿಟಿ ಮತ್ತು ಕಾನ್ಫಿಡೆನ್ಷಿಯಾಲಿಟಿಯ ಬಗ್ಗೆಯೂ ಕೂಡ ನಮಗೆ ಸಂಶಯ ಇದೆ. ಈ ಎಲ್ಲ ಕಾರಣದಿಂದ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಎಲ್ಲ ಆಪರೇಷನ್ಸ್ಗಳನ್ನು ನೀವು ರದ್ದು ಮಾಡಬೇಕು ಅಂತ ನಾವು ಹೇಳ್ತಿದ್ದೀವಿ ಅಂತ RBI ಹೇಳ್ತು. ಗ್ರೀಕ್ ಮತ್ತು ರೋಮನ್ ಭಾಷೆಯಲ್ಲಿ ಇರುವಂತಹ ಈ ಕಾನ್ವರ್ಸೇಷನ್ ಏನು ಅನ್ನೋದು ನಿಮಗೂ ತಲೆ ಕೆಡಿಸ್ತಾ ಇರಬಹುದು ಅಲ್ವಾ. ಸಿಂಪಲ್ ಆಗಿರುವಂತಹ ಒಂದಿಷ್ಟು ಉತ್ತರಗಳನ್ನು ಇದಕ್ಕೆ ಕೊಡ್ತೀನಿ. ಮೊದಲನೆಯದಾಗಿ, ಪೇಮೆಂಟ್ಸ್ ಬ್ಯಾಂಕ್ ಮತ್ತು ನಾರ್ಮಲ್ ಬ್ಯಾಂಕ್ನ ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಂತ ಹೇಳುವಂತಹದ್ದು ಒಂದು ಪೇಮೆಂಟ್ಸ್ ಬ್ಯಾಂಕ್. SBI, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ಗಳಂತಹವುಗಳು ನಾರ್ಮಲ್ ಬ್ಯಾಂಕ್ಗಳು. ಒಂದು ನಾರ್ಮಲ್ ಬ್ಯಾಂಕ್ SBIನಂತಹದ್ದು ನಿಮ್ಮ ಕೈಯಿಂದ ಡೆಪಾಸಿಟನ್ನು ತೆಗೆದುಕೊಳ್ಳುತ್ತೆ, RD FD ಮಾಡುವಂತಹ ಅವಕಾಶವನ್ನು ನಿಮಗೆ ಕೊಡುತ್ತೆ, ಆ್ಯಂಡ್ ನಿಮಗೆ ಸಾಲವನ್ನು ಕೊಡುವಂತಹ ಅವಕಾಶವನ್ನು ಕೂಡ ಹೊಂದಿರುತ್ತೆ. ಹೋಮ್ ಲೋನ್, ಪರ್ಸನಲ್ ಲೋನ್, ಬಿಸ್ನೆಸ್ ಲೋನ್ನಂತಹ ಲೋನ್ಗಳನ್ನು ಈ ಬ್ಯಾಂಕ್ಗಳು ನಿಮಗೆ ಕೊಡ್ತವೆ. ಹೀಗೆ ಕೊಟ್ಟಿರುವಂತಹ ಲೋನ್ಗೆ ಒಂದು ಇಂಟ್ರೆಸ್ಟನ್ನು ಅವರು ಚಾರ್ಜ್ ಮಾಡ್ತಾರೆ, ನೀವು ಇಡುವಂತಹ ಡೆಪಾಸಿಟ್ಗಳಿಗೆ ಒಂದು ಇಂಟ್ರೆಸ್ಟನ್ನು ಅವರು ಕೊಡ್ತಾರೆ. This is a fully functional bank. But when it comes to Paytm Payments Bank, ಇದು ಬರೀ ಒಂದು ಪೇಮೆಂಟ್ ಬ್ಯಾಂಕ್. ಅಂದರೆ ನೀವು ಮಾಡುವಂತಹ ಪೇಮೆಂಟ್ಸ್ ಅಥವಾ ನಿಮಗೆ ಬರ್ತಾ ಇರುವಂತಹ ಪೇಮೆಂಟ್ಗಳನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ಈ ಬ್ಯಾಂಕ್ಗೆ ಅವಕಾಶ ಇದೆ. ನೀವು ಒಂದು ಸಣ್ಣ ಮಟ್ಟಿನ ಡೆಪಾಸಿಟನ್ನು ಇಲ್ಲಿಡ್ತೀರಾ ಅಂತ ಹೇಳಿದರೆ ಆ ಡೆಪಾಸಿಟ್ಗಳನ್ನು ಆಕ್ಸೆಪ್ಟ್ ಮಾಡುವಂತಹ ಅವಕಾಶ ಇವರಿಗಿದೆ. ಆದರೆ ಇನ್ನೊಂದು ಫುಲ್ಲಿ ಫಂಕ್ಷನಲ್ ಬ್ಯಾಂಕ್ ಮಾಡುವಂತಹ ಕೆಲಸ ಸಾಲಗಳನ್ನು ಕೊಡೋದು. ಇದನ್ನು ಕೊಡೋದಕ್ಕೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ಅವಕಾಶ ಇರೋದಿಲ್ಲ. ಬಿಕಾಸ್ ದೇ ಡು ನಾಟ್ ಹ್ಯಾವ್ ಅ ಲೆಂಡಿಂಗ್ ಲೈಸೆನ್ಸ್ ಆ್ಯಂಡ್ ದೇ ಆರ್ ನಾಟ್ ಅ ಫುಲ್ಲಿ ಫಂಕ್ಷನಲ್ ಬ್ಯಾಂಕ್. ಹಾಗಿದ್ರೆ ಪೇಟಿಎಂನ ಮೂಲಕ ಸಾಲ ತಗೋತಿದ್ವಲ್ಲ ನಾವು, ಅದು ಎಲ್ಲಿಂದ ಅಂತ ಕೇಳಿದರೆ ದ್ಯಾಟ್ ವಾಸ್ ಥ್ರೂ ಥರ್ಡ್ ಪಾರ್ಟಿ NBFCs, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂತ ಹೇಳುವಂತಹ ಬೇರೆ ಒಂದಿಷ್ಟು ಸಂಸ್ಥೆಗಳು ಇದ್ದಾವೆ. ಅವರ ಮೂಲಕ ಪೇಟಿಎಂ ನಿಮಗೆ ಸಾಲಗಳನ್ನು ಕೊಡ್ತಾ ಇತ್ತು. ಆ್ಯಂಡ್ ಪೇಟಿಎಂ ವಾಸ್ ಜಸ್ಟ್ ಅ ಮೀಡಿಯೇಟರ್ ಇನ್ ಬಿಟ್ವೀನ್ ದಿ NBFC ಆ್ಯಂಡ್ ದ ಕಸ್ಟಮರ್, ದಟ್ ಈಸ್ ಯು. ಹೀಗೆ ಮಾಡ್ತಾ ಇದ್ದಂತಹ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನವರು ಒಂದು ಕೆಲಸವನ್ನು 2016-17 ಸಮಯದಲ್ಲಿ ಮಾಡ್ತಾರೆ. ಅದೇನು ಅಂತ ಹೇಳಿದರೆ, ಲಕ್ಷಾಂತರ ಬಿಸ್ನೆಸ್ಸಸ್, ನೀವು ಯಾವುದಾದ್ರೂ ಬಿಸ್ನೆಸ್ಗೆ ಹೋಗಿ ಅಥವಾ ಯಾವುದಾದ್ರೂ ಅಂಗಡಿಗೆ ಹೋಗಿ ಇವತ್ತು ಒಂದು ಟೀಯನ್ನು ಕುಡಿದು QR ಕೋಡ್ ಸ್ಕ್ಯಾನ್ ಮಾಡಿ ದುಡ್ಡನ್ನು ಕೊಡ್ತಿದ್ದೀರಾ ಅಂತ ಹೇಳಿದರೆ, ಆತ ಪೇಟಿಎಂ ಬಳಕೆದಾರ ಅಂತ ಹೇಳಿದರೆ ಅವನ ಆ ದುಡ್ಡು ಹೋಗ್ತಾ ಇರುವಂತಹದ್ದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ.
ದ ರೀಸನ್ ಈಸ್ ದೀಸ್ ಬಿಸ್ನೆಸಸ್, ಅಂದರೆ ನೀವೊಂದು ಟೀ ಅಂಗಡಿ ಇಟ್ಕೊಂಡಿದ್ದೀರಾ, ಒಂದು ಸಿಗರೇಟ್ ಅಂಗಡಿ ಇಟ್ಕೊಂಡಿದ್ದೀರಾ, ಒಂದು ಬೇಕರಿಯನ್ನು ಇಟ್ಕೊಂಡಿದ್ದೀರಾ, ಯು ಆರ್ ಅ ಬಿಸ್ನೆಸ್. ನಿಮಗೆ ಬರ್ತಾ ಇರುವಂತಹ ಎಲ್ಲ ಪೇಮೆಂಟನ್ನು ಯಾವುದಾದ್ರೂ ಒಂದು ಬ್ಯಾಂಕ್ ಅಕೌಂಟ್ಗೆ ನೀವು ಲಿಂಕ್ ಮಾಡಬೇಕಾಗುತ್ತೆ. ಈಗ ಗೂಗಲ್ ಪೇ ನಿಮ್ಮ ಹತ್ರ ಇದೆ ಅಂತ ಹೇಳಿದರೆ ಯು ಕುಡ್ ಸಿ ದ್ಯಾಟ್ OKICICI, OKS ಬ್ಯಾಂಕ್ ಅಂತ ಹೇಳುವಂತಹ ಒಂದು UPI ID ಕೊನೆಯಲ್ಲಿ ಒಂದು ಬ್ಯಾಂಕ್ನ ಹೆಸರಿರುತ್ತೆ. ಇದು ನಿಮ್ಮ ಪೇಮೆಂಟ್ ರೌಟ್ ಆಗುವಂತಹ ಬ್ಯಾಂಕ್ನ ಹೆಸರು. ಪೇಟಿಎಮ್ನವ್ರು ಏನು ಮಾಡಿದರು ಅಂದರೆ, ತಮ್ಮಲ್ಲಿ ಆಲ್ರೆಡಿ ಪೇಮೆಂಟ್ಸ್ ಬ್ಯಾಂಕ್ ಲೈಸೆನ್ಸ್ ಇರುವ ಕಾರಣ ಎಲ್ಲ ಪೇಮೆಂಟ್ಗಳನ್ನು ಬೈ ಡಿಫಾಲ್ಟ್ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ಗೆ ರೌಟ್ ಮಾಡ್ತಾ ಇದ್ರು. ಆ್ಯಂಡ್ ದಿಸ್ ವಾಸ್ ಆಲ್ಸೋ ಒನ್ ಆಫ್ ದ ಇಶ್ಯೂಸ್ ದ್ಯಾಟ್ ವಾಸ್ ಫ್ಲಾಗ್ಡ್ ಬೈ RBI ವೇ ಬ್ಯಾಕ್ ಇನ್ 2019. ಬರೀ ನಿಮ್ಮ ಬ್ಯಾಂಕ್ನ ಜೊತೆಯಲ್ಲಿ, ನಿಮ್ಮ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ನ ಜೊತೆಯಲ್ಲಿ ಮಾತ್ರ ಕೆಲಸ ಮಾಡುವ ರೀತಿಯಲ್ಲಿ ನೀವು ನಿಮ್ಮ QR ಕೋಡ್ಗಳನ್ನು ಅಥವಾ ಪೇಟಿಎಮ್ನ ಆ್ಯಪನ್ನು ಡಿಸೈನ್ ಮಾಡಿದ್ದೀರಿ. ದಿಸ್ ಇಸ್ ನಾಟ್ ಗುಡ್ ಅನ್ನೋದನ್ನು ಹೇಳಿದರು. ಇದರ ಜೊತೆಯಲ್ಲಿ ಇನ್ನೊಂದು ಸಮಸ್ಯೆ ಬಂದದ್ದು, ಆಲ್ಮೋಸ್ಟ್ 3.7 crore ಬಿಸ್ನೆಸಸ್ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕನ್ನು ಬಳಕೆ ಮಾಡ್ತಾರಂತೆ. ಪೇಟಿಎಮ್ನ 35 ಕೋಟಿ ಅಕೌಂಟ್ಗಳು ಭಾರತದಲ್ಲಿ ಇದ್ದಾವಂತೆ. ಈ ವ್ಯಾಲೆಟ್ಗಳಲ್ಲಿ 31 ಕೋಟಿ ವ್ಯಾಲೆಟ್ಗಳು ಡಾರ್ಮೆಂಟ್ ಆಗಿದ್ದಾವೆ, ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ಸನ್ನು ನಡೆಸ್ತಾ ಇಲ್ವಂತೆ. ಹೀಗೆ ಇರುವಂತಹ ಈ ಅಕೌಂಟ್ಗಳನ್ನು ಬಳಕೆ ಮಾಡಿಕೊಂಡು ಮನಿ ಲಾಂಡ್ರಿಂಗ್ನಂತಹ ಆಕ್ಟಿವಿಟಿಯಲ್ಲಿ ಪೇಟಿಎಮ್ ಇನ್ವಾಲ್ವ್ ಆಗಿದೆ ಅನ್ನುವಂತಹದ್ದು ಒಂದು ಆರೋಪ ಪೇಟಿಎಮ್ನ ಮೇಲೆ ಇರುವಂತಹದ್ದು. ಮನಿ ಲಾಂಡ್ರಿಂಗ್ ಅಂತ ಹೇಳಿದರೆ ಏನು? ನೀವು ಯಾವುದೋ ಒಂದು ಪರ್ಪಸ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಅಂತ ಹೇಳಿಕೊಂಡು ಇನ್ಯಾವುದೋ ಪರ್ಪಸ್ಗೆ ದುಡ್ಡನ್ನು ಬಳಕೆ ಮಾಡ್ತಾ ಇದ್ದರೆ, ಯಾರದ್ದೋ ಅಕೌಂಟಿಗೆ ದುಡ್ಡನ್ನು ಕಳಿಸ್ಬೇಕು, ಅದನ್ನು ನೀವು ನೇರವಾಗಿ ಅವರ ಅಕೌಂಟ್ಗೆ ಕಳಿಸದೆ ಹಾಪ್ಗಳ ಮೂಲಕ, ಬೇರೆ ಬೇರೆ ಅಕೌಂಟ್ಗಳ ಮೂಲಕ, ಮ್ಯೂಲ್ ಅಕೌಂಟ್ಸ್ ಅಂತ ಹೇಳ್ತೀವಿ, ಅವುಗಳನ್ನು ಬಳಕೆ ಮಾಡಿಕೊಂಡು 3-4 ಹಾಪ್ನ ನಂತರ ನಿಮ್ಮ ಟಾರ್ಗೆಟ್ ಅಕೌಂಟ್ಗೆ ನೀವು ಕಳಿಸ್ತಾ ಇದ್ದರೆ, ಫಾರಿನ್ ಎಕ್ಸ್ಚೇಂಜ್ ಮತ್ತು ಉಳಿದಂತಹ ರೆಗ್ಯುಲೇಷನ್ಗಳನ್ನು ಫ್ಲೌಟ್ ಮಾಡೋದಕ್ಕೆ ಅಥವಾ ಅದರಲ್ಲಿ ಇರುವಂತಹ ಲೂಪ್ ಹೋಲ್ಗಳನ್ನು ಬಳಕೆ ಮಾಡಿಕೊಂಡು ದುಡ್ಡನ್ನು ಒಂದು ಫಾರಿನ್ ಕಂಟ್ರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನೀವು ಈ ರೀತಿಯ ಅಕೌಂಟ್ಗಳನ್ನು ಬಳಕೆ ಮಾಡ್ತಾ ಇದ್ದರೆ, ಅದನ್ನೂ ಕೂಡ ಮನಿ ಲಾಂಡ್ರಿಂಗ್ ಅಂತ ಹೇಳುವಂತಹ ದೊಡ್ಡ ಬ್ರಾಡ್ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡಬಹುದು. ಈಗ ಪೇಟಿಎಮ್ನ ವಿರುದ್ಧ ಬಂದಿರುವಂತಹ ಆರೋಪಗಳಲ್ಲಿ ಕೆಲವುದರಲ್ಲಿ ಅತಿ ಮುಖ್ಯವಾಗಿರುವಂತಹದ್ದು, ಒಂದೇ ಪಾನ್ ಕಾರ್ಡನ್ನು 1000 ಅಕೌಂಟ್ಗಳಿಗೂ ಕೂಡ ಬಳಕೆ ಮಾಡಿದ್ದಾರೆ ಅಂತ ಹೇಳುವಂತಹದ್ದು. ರೈಟ್, ನಾವು KYCಯ ಮೂಲಕ ನೀವು ಒಂದು ಬ್ಯಾಂಕ್ನಲ್ಲಿ ಒಂದೇ ಅಕೌಂಟನ್ನು ಹೊಂದಿರೋದಕ್ಕೆ ಸಾಧ್ಯ ಇದೆ. ಬೇಸಿಕಲಿ KYCಯಲ್ಲಿ ನೀವು ಕೊಡುವಂತಹದ್ದು ನಿಮ್ಮ ಪಾನ್, ನಿಮ್ಮ ಆಧಾರ್ ಮತ್ತು ನಿಮ್ಮ ಐಡೆಂಟಿಫಿಕೇಶನ್. ಸೊ ದ್ಯಾಟ್ ಈಸ್ ಅ ಯುನೀಕ್ ವೇ ಆಫ್ ಐಡೆಂಟಿಫೈಯಿಂಗ್ ಹೂ ಯು ಆರ್ ಆ್ಯಂಡ್ ಹೂಮ್ ಡಸ್ ದಿಸ್ ಅಕೌಂಟ್ ಬಿಲಾಂಗ್ ಟು. ಆದರೆ ಈಗ 1000 ಅಕೌಂಟ್ಗೆ ಒಂದೇ ಪಾನ್ ಇದೆ ಅಂತ ಹೇಳಿದರೆ 1000 ವ್ಯಕ್ತಿಗಳು ಅಲ್ಲ, 1000 ಅಕೌಂಟನ್ನು ಕಂಟ್ರೋಲ್ ಮಾಡ್ತಾ ಇರುವಂತಹದ್ದು ಒಬ್ಬನೇ ಒಬ್ಬ ವ್ಯಕ್ತಿ ಅಂತ ಆಯ್ತಲ್ವ. ಸೊ ದಿಸ್ ಈಸ್ ಆಲ್ಸೋ ಅನದರ್ ಪ್ರಾಬ್ಲಮ್. ಪೇಟಿಎಮ್ ಹತ್ರ ನೀವು ಕೇಳಿದರೆ, ಇಲ್ಲ ನಾವು ಈ ರೀತಿಯ ರೆಗ್ಯುಲೇಟರಿ ಮಿಸ್ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಡೇಟಾ ಸೆಕ್ಯೂರಿಟಿ ಇಶ್ಯೂಸ್ ಇದ್ದಾವೆ ಅಂತ ಹೇಳಿರುವಂತಹದ್ದು ಇನ್ನೊಂದು. ಈಗ ನೀವು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ನ ಸರ್ವರ್ಗಳನ್ನು ಮತ್ತು 197 ಪೇರೆಂಟ್ ಕಂಪನಿ ಆಗಿರಬಹುದು, ಬಟ್ ದೇ ಆರ್ 2 ಸಪರೇಟ್ ಎಂಟಿಟೀಸ್, ಇವುಗಳನ್ನು ರೆಗ್ಯುಲೇಟರ್ಗಳು ಆಡಿಟ್ ಮಾಡೋದಕ್ಕೆ ಹೋದಾಗ ಅಕ್ಕಪಕ್ಕದಲ್ಲೇ ಇಟ್ಟಿದ್ರಂತೆ ಯಾವುದೇ ರೀತಿಯ ಡೇಟಾ ಮ್ಯಾನೇಜ್ಮೆಂಟನ್ನು ಅಥವಾ ಡೇಟಾ ಸಪರೇಷನನ್ನು ಇವುಗಳ ನಡುವೆ ಮಾಡಿರಲಿಲ್ಲ. ಅದನ್ನು ಆಕ್ಸೆಸ್ ಮಾಡುವವನು ಇದನ್ನು ಆಕ್ಸೆಸ್ ಮಾಡುವಂತಹ ಅವಕಾಶ ಇತ್ತು. ಪೇಟಿಎಮ್ನಲ್ಲಿ ಚೈನೀಸ್ ಸ್ಟೇಕ್ ತುಂಬ ದೊಡ್ಡ ಮಟ್ಟದಿದೆ. 30% ಚೈನೀಸ್ ಸ್ಟೇಕ್ ಇದೆ ಅನ್ನುವಂತಹದ್ದು ಕೂಡ ಒಂದು ರೆಗ್ಯುಲೇಟರಿ ಪ್ರಾಬ್ಲಮ್ ಇರುವಂತಹದ್ದು. ಚೈನಾ ಕಂಟ್ರೋಲ್ಡ್ ಕಂಪನಿ ಇದಾಗುತ್ತೆ ಅನ್ನುವಂತಹದ್ದು RBIಗೆ ಇರುವಂತಹ ಇನ್ನೊಂದು ಸಮಸ್ಯೆ. ಈಗ ಈ ಕಂಪನಿ 49% ಸ್ಟೇಕನ್ನು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿ ಹೊಂದಿದೆ. ಆದರೆ ಇಷ್ಟೇ ಸ್ಟೇಕ್ ಇದ್ದರೆ ಮಾತ್ರ ಸಮಸ್ಯೆ ಆಗ್ತಿರಲಿಲ್ಲ, ಇವರ ಡೇಟಾ ಅಲ್ಲಿಗೆ ಫ್ಲೋ ಆಗ್ತಾ ಇದ್ದರೆ, ಅಥವಾ ಚೈನೀಸ್ ಲೋನ್ ಆ್ಯಪ್ಗಳ ದುಡ್ಡು, ಚೈನೀಸ್ ಲೋನ್ ಆ್ಯಪ್ ಹರಾಸ್ಮೆಂಟ್ ಅಂತ ಹೇಳುವಂತಹದ್ದು ಒಂದು ದೊಡ್ಡ ಇಶ್ಯೂ ಆಗಿತ್ತು 1-2 ವರ್ಷಗಳ ಮುಂಚೆ. ಇವರ ಮೂಲಕ ಹರಿದಾಡ್ತಾ ಇರುವಂತಹ ದುಡ್ಡು ಮತ್ತು ಇವರಿಗೆ ಸಂದಾಯ ಆಗಬೇಕಾಗಿರುವಂತಹ ದುಡ್ಡು ಪೇಟಿಎಮ್ನ ಮೂಲಕ ಹೋಗ್ತಿದೆ ಅಂತ ಹೇಳುವಂತಹದ್ದು ಇನ್ನೊಂದು ಇಶ್ಯೂ ಆಗಿತ್ತು. ಈ ಎಲ್ಲ ಇಶ್ಯೂಗಳನ್ನು ನೀವು ಸರಿ ಮಾಡಿಕೊಳ್ಳಿ ಅಂತ ಹೇಳುವ ಮಾತನ್ನು RBI, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನಂತಹ ಇನ್ಸ್ಟಿಟ್ಯೂಷನ್ಗಳು ಪೇಟಿಎಮ್ಗೆ ಮತ್ತೆ 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 ಹೇಳಿಕೊಂಡು ಬಂದಿದ್ವು. ಆದರೆ ಪೇಟಿಎಮ್ ಯಾವುದನ್ನು ಕೂಡ ಫಿಕ್ಸ್ ಮಾಡುವ ಆಲೋಚನೆಯನ್ನು ಮಾಡಲಿಲ್ಲ. ಜೈಸಾ ಚಲ್ತಾ ಹೈ ಚಲ್ನೇ ದೇ ಅಂತ ಹೇಳಿಕೊಂಡು ಬಿಸ್ನೆಸ್ ಕಂಟಿನ್ಯೂ ಮಾಡಿದರು. ಆ್ಯಂಡ್ ನೌ ದೇ ಹ್ಯಾವ್ ಫಾಲನ್ ಇನ್ ಟು ಅ ವೆರಿ ಬಿಗ್ ಟ್ರ್ಯಾಪ್.
ಈಗ ಪೇಟಿಎಮ್ನವರು ಏನನ್ನು ಮಾಡೋದಕ್ಕೆ ಸಾಧ್ಯ ಇದೆ? ಪೇಮೆಂಟ್ಸ್ ಬ್ಯಾಂಕ್ನಲ್ಲಿ ಅಪ್ಲಿಕೇಶನ್ಗಳು ವರ್ಕ್ ಆಗೋದಿಲ್ಲ. 29ರಿಂದ ನಂತರ ಪೇಮೆಂಟ್ಸ್ ಬ್ಯಾಂಕ್ಗೆ ಲಿಂಕ್ ಆಗಿರುವಂತಹ ಯಾವುದೇ ಅಕೌಂಟ್ನ ಮೂಲಕ ಇವರು ಡೆಪಾಸಿಟ್ಸನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಪೇಮೆಂಟ್ಸ್ ಬ್ಯಾಂಕ್ಗೆ ಲಿಂಕ್ ಆಗಿರುವಂತಹ 3.5 ಕೋಟಿ ಮರ್ಚೆಂಟ್ಗಳು ಅಂದರೆ ಅಂಗಡಿಯವರು ಯಾವುದಾದ್ರೂ ಪೇಮೆಂಟ್ಗಳನ್ನು ಇಲ್ಲಿ ತಗೊಳ್ಳುವಂತಹ ಪ್ರಯತ್ನವನ್ನು ನಡೆಸಿದರೆ ದ ಪೇಮೆಂಟ್ಸ್ ವಿಲ್ ನಾಟ್ ಗೋ ಥ್ರೂ. UPI ಬಳಕೆ ಮಾಡ್ತಾ ಇರುವಂತಹ ಯೂಸರ್ಸ್ ಹೋಗಿಬಿಟ್ಟು ಸ್ಕ್ಯಾನ್ ಮಾಡಿ ಪೇ ಮಾಡ್ತೀವಿ ಅಂತ ಹೇಳಿದರೆ ಪೇಮೆಂಟ್ ಮಾಡೋದು ಸಾಧ್ಯ ಆಗೋದಿಲ್ಲ. ಹಾಗಿದ್ದರೆ ಆಗ ಏನು ಮಾಡಬೇಕಾಗತ್ತೆ? ಪೇಟಿಎಮ್ನ ಬಳಿಯಲ್ಲಿ ಈಗ ಇರುವಂತಹದ್ದು ಬೇರೆ ಬ್ಯಾಂಕ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಇರುವಂತಹ 3.3 ವ್ಯಾಲೆಟ್ಗಳನ್ನು ಬೇರೆ ಬ್ಯಾಂಕ್ಗಳ ಜೊತೆಗೆ ಲಿಂಕ್ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಆ್ಯಂಡ್ ದ್ಯಾಟ್ ಈಸ್ ಅ ಲಾಜಿಸ್ಟಿಕಲ್ ನೈಟ್ಮೇರ್. 3.4 ಕೋಟಿ ಅಕೌಂಟ್ಗಳನ್ನು ಯಾವುದಾದ್ರೂ ಒಂದು ಬ್ಯಾಂಕ್ ಜೊತೆಯಲ್ಲಿ ಲಿಂಕ್ ಮಾಡೋದಕ್ಕೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಅಲ್ಲಾಗುವಂತಹ ಸಮಸ್ಯೆಗಳು, QR ಕೋಡ್ ಮಿಸ್ಮ್ಯಾಚ್ನಂತಹ ಸಮಸ್ಯೆಗಳು ಎದುರಾದರೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ದೊಡ್ಡ ಮಟ್ಟಿನ ದುಡ್ಡನ್ನು ಇವರು ಖರ್ಚು ಮಾಡಬೇಕಾಗುತ್ತೆ, ದೊಡ್ಡ ಮಟ್ಟಿನ ರಿಸೋರ್ಸ್ಗಳನ್ನು ಇವರು ಅದಕ್ಕೋಸ್ಕರ ಸ್ಪೆಂಡ್ ಮಾಡಬೇಕಾಗುತ್ತೆ. ಇನ್ನೊಂದು ದೊಡ್ಡ ಸಮಸ್ಯೆ ಇರುವಂತಹದ್ದು ಇಂತಹ UPI ರಿಲೇಟೆಡ್ ಆ್ಯಕ್ಟಿವಿಟಿಗಳಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಫೋನ್ಪೇ, ಗೂಗಲ್ ಪೇನಂತಹ ಪ್ರೊವೈಡರ್ಸ್ ಆಲ್ರೆಡಿ ಕಾಂಪೀಟ್ ಮಾಡ್ತಿದ್ದಾರೆ. ಅವರು ನಮ್ಮ QR ಕೋಡನ್ನು ಬಳಕೆ ಮಾಡಿ, ಭಾರತ್ ಪೇ ಅಂತವರು ಬಂದುಬಿಟ್ಟು ನಮ್ಮ QR ಕೋಡನ್ನು ಬಳಕೆ ಮಾಡಿ ನಾವು ನಿಮಗೆ ಸೀಮ್ಲೆಸ್ ಆಗಿರುವಂತಹ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದರೆ ಆಲ್ ದೀಸ್ ಮರ್ಚೆಂಟ್ಸ್ ವಿಲ್ ಸ್ವಿಚ್ ಟು ದೋಸ್ ಯೂಸರ್ಸ್. ಹಾಗಾದರೂ ಕೂಡ ಪೇಟಿಎಮ್ಗೆ ಪೆಟ್ಟು ಬೀಳುತ್ತೆ. ಈಗಲೇ ಪೇಟಿಎಮ್ನವರೇ ಹೇಳ್ತಾ ಇರುವ ರೀತಿಯಲ್ಲಿ ನೋಡಿದರೆ ನೀವು ಈ ರೀತಿಯ ರೆಗ್ಯುಲೇಟರಿ ಕ್ರ್ಯಾಕ್ ಡೌನ್ ಮಾಡಿರೋದ್ರಿಂದ ನಮ್ಮ ಎಬಿಟ್ಟಾದ ಮೇಲೆ 400ರಿಂದ 500 ಕೋಟಿಯಷ್ಟು ಹೊಡೆತ ಬೀಳಲಿದೆ ಅಂತ ಹೇಳ್ತಿದ್ದಾರೆ. ಪ್ರೊಜೆಕ್ಟೆಡ್ ಎಬಿಟಾ, ಅರ್ನಿಂಗ್ಸ್ ಬಿಫೋರ್ IT ಆ್ಯಂಡ್ ಡೆಪ್ರಿಸಿಯೇಷನ್, ಇನ್ಕಮ್ ಟ್ಯಾಕ್ಸ್ ಮತ್ತು ಡೆಪ್ರಿಸಿಯೇಷನ್ಗಿಂತ ಮುಂಚೆ ಇರುವಂತಹ ಪ್ರಾಫಿಟ್ಸ್, ಅದು ಅಲ್ಲಿಯೇ 600 ಕೋಟಿಯಷ್ಟು ಪ್ರಾಫಿಟ್ಸ್ ಬರುತ್ತೆ ಅನ್ನುವಂತಹ ಪ್ರೊಜೆಕ್ಷನನ್ನು ಪೇಟಿಎಂ ಕೊಟ್ಟಿತ್ತು. ಅದರಲ್ಲಿ 400 ಕೋಟಿಯಷ್ಟು ಲಾಸ್ ಆಗುತ್ತೆ ಅಂತ ಹೇಳಿದರೆ ದಿಸ್ ಇಸ್ ಡೈರೆಕ್ಟ್ ಹಿಟ್ ಆನ್ ರೆವೆನ್ಯೂ. ಇದರ ಮೇಲೆ ಮತ್ತೆ ಇನ್ನೊಂದು 200-300 ಕೋಟಿಗಳಷ್ಟು ಖರ್ಚನ್ನು ಇವರು ಈ ರೀತಿಯ ಲಾಜಿಸ್ಟಿಕಲ್ ನೈಟ್ಮೇರ್ಗಳನ್ನು ಸರಿಪಡಿಸೋದಕ್ಕೆ ಹೋದರೆ ಪೇಟಿಎಂ ವಿಲ್ ಬಿ ನೆಟ್ ನೆಗೆಟಿವ್ ಆ್ಯಂಡ್ ಪೇಟಿಎಂ ವಿಲ್ ಗೋ ಇನ್ ಟು ಅ ಲಾಸ್ ದಿಸ್ ಇಯರ್. ಇದು ಮಾತ್ರ ಸಮಸ್ಯೆ ಅಲ್ಲ, ಇವರು ಮೊನ್ನೆ ವಿಜಯ್ ಶೇಖರ್ ಶರ್ಮಾ ಅವರು RBIನ ಈ ರೂಲ್ ಬಂದ ನಂತರ, ಈ ವಾರ್ನಿಂಗ್ ಅಥವಾ ಈ ಅಲ್ಟಿಮೇಟಮ್ ಬಂದ ನಂತರ ಹೋಗಿ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿದ್ದರು. ನಿರ್ಮಲಾ ಸೀತಾರಾಮನ್ ಅವರ ಜೊತೆಯಲ್ಲಿ ನಡೆದಂತಹ ಮೀಟಿಂಗ್ ಬರೀ 10 ನಿಮಿಷಕ್ಕೆ ಮುಗೀತು. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಿಷ್ಟು, ದಿಸ್ ಈಸ್ ಅ ರೆಗ್ಯುಲೇಟರಿ ಪ್ರಾಬ್ಲಮ್, ಯು ಶುಡ್ ಡೀಲ್ ವಿತ್ RBI ಡೈರೆಕ್ಟ್ಲಿ. ಅವರ ಜೊತೆಯಲ್ಲಿ ಮಾತಾಡಿ ಅವರೇನು ಹೇಳ್ತಾರೋ ಅದನ್ನು ಮಾಡಿ, ಫಿನಾನ್ಸ್ ಮಿನಿಸ್ಟ್ರಿ ವಿಲ್ ನಾಟ್ ಅಸಿಸ್ಟ್ ಯು ಇನ್ ದಿಸ್ ಅಂತ ಹೇಳಿದ್ದಾರೆ. ಶಿ ಈಸ್ ರೈಟ್ ಇನ್ ಸೇಯಿಂಗ್ ದಟ್ ಗವರ್ಮೆಂಟ್ ಡಸ್ ನಾಟ್ ವಾಂಟ್ ಟು ಇನ್ವಾಲ್ವ್ ವಿತ್ ಅ ಫಿನ್ಟೆಕ್ ಪ್ಲಾಟ್ಫಾರ್ಮ್ ವಿಚ್ ಇಸ್ ಫ್ಲೌಟಿಂಗ್ ರೂಲ್ಸ್. ನಾನು ರೂಲ್ಸ್ ಬ್ರೇಕ್ ಮಾಡ್ತೀನಿ, ನೀವು ನನ್ನ ಸಹಾಯಕ್ಕೆ ಬನ್ನಿ ಅಂತ ಹೇಳಿದರೆ ಖಂಡಿತವಾಗಿಯೂ ಗವರ್ಮೆಂಟ್ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. RBI ಮ್ಯಾಕ್ಸಿಮಮ್ ಏನು ಮಾಡಬಹುದು, ಫೆಬ್ರವರಿ 29ರ ಡೆಡ್ಲೈನನ್ನು ಮಾರ್ಚ್ 30ಕ್ಕೆ ನಾವು ನಿಗದಿಪಡಿಸ್ತೀವಿ ಅಂತ ಹೇಳಬಹುದು. ಬಟ್ ಪೇಟಿಎಮ್ ಈಸ್ ಇನ್ ಅ ರಿಯಲ್ ಬಿಗ್ ಟ್ರಬಲ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಎವರ್ ಇಸ್ ಹ್ಯಾಪನಿಂಗ್. 2-3 ವರ್ಷದಲ್ಲಿ ಇವರು ಕಾರ್ಪೊರೇಟ್ ಮಿಸ್ಗವರ್ನೆನ್ಸ್ ಅಥವಾ ಈ ರೀತಿಯ ಇಶ್ಯೂಗಳನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಇವರ ಕೈಯಲ್ಲಿ ಅಂತ ಹೇಳಿದರೆ ವಿದಿನ್ ಅ ಮಂತ್ ಆರ್ ಟೂಸ್ ಸ್ಪ್ಯಾನ್ ಅವರು ಮಾಡುವುದು ಸಾಧ್ಯ ಇಲ್ಲ ಅಂತ ನನಗನ್ಸುವಂತಹದ್ದು. ಓಕೆ, ಇಂಟರ್ನಲ್ ಆಡಿಟ್ನಲ್ಲಿ ಬಂದಿರುವಂತಹ, ಎಕ್ಸ್ಟರ್ನಲ್ ಆಡಿಟ್ಸ್ನಲ್ಲಿ ಕಂಡು ಬಂದಿರುವಂತಹ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ಇವ್ರಿಗೆ ಸಾಧ್ಯ ಇತ್ತಾ ಅಂತ ಕೇಳಿದರೆ ಖಂಡಿತವಾಗಿಯೂ ಸಾಧ್ಯ ಆಗ್ತಿತ್ತು ಇಫ್ ದೇ ವಾಂಟೆಡ್ ಟು ಡೂ ಇಟ್ ಆ್ಯಂಡ್ ಇಫ್ ದೇ ಟುಕ್ ಇಟ್ ಸೀರಿಯಸ್ಲಿ ಬಿಫೋರ್. ತಗೊಂಡಿಲ್ಲ. ಈಗ ಆಲ್ ಆಫ್ ಅ ಸಡನ್ ನಾವು ಏನನ್ನೋ ಮಾಡ್ತೀವಿ ಅಂತ ಹೇಳಿದರೆ ನಂಬುವಂತಹ ಪರಿಸ್ಥಿತಿಯಲ್ಲಿ RBI ಅಥವಾ ED ಆಗಲಿ ಇಲ್ಲ. ಸೊ ಇದಿಷ್ಟು ಇವರ ಕತೆ. ಐ ಹ್ಯಾವ್ ನಾಟ್ ಗಾನ್ ಡೀಪ್ ಇನ್ ಟು ಎಕ್ಸ್ಪ್ಲೈನಿಂಗ್ ಇವರ ಇರುವಂತಹ ಎಲ್ಲ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ. ಬಟ್ ಈಗ ನೀವೊಬ್ಬ ಇನ್ವೆಸ್ಟರ್ ಅಲ್ಲ, ಇಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಸ್ಟೇಕ್ ಇನ್ ಪೇಟಿಎಮ್ ಅಂತ ಹೇಳಿದರೆ ನೀವೇನು ಮಾಡಬೇಕು? ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ಇದು ಒಂದು ಫಾಲಿಂಗ್ ನೈಫ್ ರೀತಿಯಲ್ಲಿ ಇರುವಂತಹ ಕಂಪನಿ, ಮೇಲಿಂದ ಬೀಳ್ತಾ ಇರುವಂತಹ ಚಾಕು. ಇದನ್ನು ಹಿಡಿಯುವಂತಹ ಪ್ರಯತ್ನವನ್ನು ಮಾಡಿದರೆ ಕೈಯನ್ನು ಕಟ್ ಕೂಡ ಮಾಡಬಹುದಿದು. ಸೊ ನಾಳೆ ನೀವು ಇದನ್ನು ಖರೀದಿ ಮಾಡದೇ ಇರುವ ಕಾರಣದಿಂದಾಗಿ ಮುಂದೆ ಪೇಟಿಎಮ್ ವಾಪಸ್ 2,500ಕ್ಕೋ 3,000ಕ್ಕೋ ಹೋದರೆ ಆವತ್ತು ಖರೀದಿ ಮಾಡಬೇಕಿತ್ತು ಅಂತ ಅನ್ನಿಸುವಂತಹ ಸಾಧ್ಯತೆ ಇದೆ. ಬಟ್ ದ ಪ್ರಾಬ್ಲಮ್ ಈಸ್, ಹೀಗೆ 2,500ಕ್ಕೆ ಅಥವಾ 3,000 ರೂಪಾಯಿಗೆ ಪೇಟಿಎಮ್ನ ಸ್ಟಾಕ್ಸ್ ಹೋಗುವ ಪ್ರಾಬಬಿಲಿಟಿ ಇದೆಯಲ್ಲ, ಅದು ತುಂಬ ಕಮ್ಮಿ ಇರುವಂತಹದ್ದು. ಆ್ಯಕ್ಟಿವ್ ಇನ್ವೆಸ್ಟರ್, ನೀವು ಆಲ್ರೆಡಿ ಪೊಸಿಷನನ್ನು ಹೊಂದಿದ್ದೀರಿ, ತುಂಬ ಸತಿ ಆ್ಯಾವ್ರೇಜ್ ಮಾಡಿದ್ದೀರಿ, ಯು ಡೋಂಟ್ ನೋ ವಾಟ್ ಟು ಡೂ ಅಂತ ಹೇಳಿದರೆ ಮೈ ಸಜೆಷನ್ ವುಡ್ ಬಿ ವೆಯ್ಟ್ ಫಾರ್ ಅ ವೈಲ್ ಆ್ಯಂಡ್ ದೆನ್ ಬುಕ್ ಯುವರ್ ಲಾಸಸ್ ಇಫ್ ನಥಿಂಗ್ ಇಂಪ್ರೂವ್ಸ್. ಈಗ ಆಲ್ರೆಡಿ ತುಂಬ ಕೆಳಗೆ ಬಿದ್ದಿದೆ ಸ್ಟಾಕ್.
₹2,150 ಇದರ IPO ಪ್ರೈಸ್ನಿಂದ ತುಂಬ ಕೆಳಗೆ ಬಂದಿದೆ. 450-500 ರೂಪಾಯಿಯ ಆಸ್ಪಾಸ್ನಲ್ಲಿ ಟ್ರೇಡ್ ಮಾಡ್ತಾ ಇದೆ. ಇಟ್ ಈಸ್ ಅಗೇನ್ಸ್ಟ್ ಎವ್ರಿ ಪಾಸಿಬಲ್ ಟ್ರೇಡಿಂಗ್ ಗೈಡ್ ಟು ಹೋಲ್ಡ್ ದ ಸ್ಟಾಕ್. ಯಾವ ಸ್ಟಾಪ್ ಲಾಸ್ ಮೆಥಡ್ ಹಾಕಿದರೂ ಕೂಡ, ಯಾವ DMA EMA ಅಂದರೆ ಮೂವಿಂಗ್ ಆ್ಯಾವ್ರೇಜಸ್ನಲ್ಲಿ ನೀವು ನೋಡಿದರೂ ಕೂಡ ದಿಸ್ ಸ್ಟಾಕ್ ಈಸ್ ಇನ್ ದ ಅಲ್ಟಿಮೇಟ್ ಸೆಲ್ಲಿಂಗ್ ಝೋನ್. ನೀವು ಇದನ್ನು ಆಲ್ರೆಡಿ ಲಾಸ್ ಬುಕ್ ಮಾಡಬೇಕಾಗಿತ್ತು. ನೀವು ಮಾಡ್ತಾ ಇಲ್ಲ ಅಂತ ಹೇಳಿದರೆ ದೆನ್ ದೆರ್ ಇಸ್ ಅ ಪ್ರಾಬ್ಲಮ್ ಇನ್ ದ ವೇ ಯು ಆರ್ ಇನ್ವೆಸ್ಟಿಂಗ್. ಸೊ ಪೇಟಿಎಮ್ಗೆ ವಾಪಸ್ ಬರುವಂತಹ ಅವಕಾಶ ಇದೆಯಾ ಅನ್ನೋದನ್ನು ನೀವು ನನ್ನ ಹತ್ರ ಕೇಳಿದರೆ ದ ಚಾನ್ಸಸ್ ಆರ್ ವೆರಿ ಸ್ಲಿಮ್. ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಬಟ್ ದ ಇಶ್ಯೂ ಇಸ್ ವಿತ್ ರೆಸ್ಪೆಕ್ಟ್ ಟು ಕಾರ್ಪೊರೇಟ್ ಗವರ್ನೆನ್ಸ್. ಇನ್ನೊಂದು ಪಾಯಿಂಟ್ ನಾನಿಲ್ಲಿ ಹೇಳೋದಕ್ಕೆ ತುಂಬ ಮುಖ್ಯವಾಗಿ ಹೇಳಬೇಕಾಗಿರುವಂತಹದ್ದು, ಕಂಪನಿ, ಯಾವುದೇ ಕಂಪನಿ ಆಗಿರಲಿ, ಈ ದೇಶದ ಕಾನೂನನ್ನು, ಈ ದೇಶದ ಸರ್ಕಾರವನ್ನು, ಈ ದೇಶದ ರೆಗ್ಯುಲೇಟರ್ಸನ್ನು, ನಮ್ಮ ದೇಶ ಅಂತ ಮಾತ್ರ ಅಲ್ಲ, ಜಗತ್ತಿನ ಯಾವುದೇ ದೇಶದ ಸರ್ಕಾರಗಳನ್ನು, ರೆಗ್ಯುಲೇಟರ್ಸ್ಗಳನ್ನು ಎದುರು ಹಾಕಿಕೊಂಡು ತುಂಬ ದೊಡ್ಡ ಮಟ್ಟಿನ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಪೇಟಿಎಮ್ ಈಗ ಮಾಡೋದಕ್ಕೆ ಹೊರಟಿರುವಂತಹದ್ದು ಸಮಥಿಂಗ್ ಸಿಮಿಲರ್ ಟು ದ್ಯಾಟ್. ರೆಗ್ಯುಲೇಟರಿ ಗೈಡ್ಲೈನ್ಸ್ ಬಂದಿತ್ತು, ರೆಗ್ಯುಲೇಟರ್ಸ್ ಮತ್ತೆ ನೀವು ಸಮಸ್ಯೆಗಳಲ್ಲಿ ಸಿಕ್ಕಿಬಿದ್ದಿದ್ದೀರಾ, ರೆಕ್ಟಿಫೈ ಮಾಡಿ ಅನ್ನೋದನ್ನು ಹೇಳಿದರು. ಇವರು ಅದನ್ನು ಮಾಡಿರಲಿಲ್ಲ. ಸೊ ದ್ಯಾಟ್ ಈಸ್ ದ ರಾಂಗ್ ಡೂಯಿಂಗ್ ಇನ್ ದ ಪಾರ್ಟ್ ಆಫ್ ಪೇಟಿಎಮ್. ಆ್ಯಂಡ್ ಇದನ್ನು ಸರಿಪಡಿಸೋದಕ್ಕೆ ತುಂಬ ಕಷ್ಟ ಇದೆ ಅನ್ನೋದೇ ನನಗೆ ಈಗ ಅನ್ನಿಸ್ತಾ ಇರುವಂತಹ ಮಾತು. ಇದಿಷ್ಟು ಪೇಟಿಎಮ್ನ ಬಗ್ಗೆ ನಾನು ಹೇಳಬೇಕಾಗಿರುವಂತಹದ್ದು. ಇಫ್ ಯು ಡೋಂಟ್ ಹ್ಯಾವ್ ಎನಿ ಪೊಸಿಷನ್ಸ್ ಇನ್ ಪೇಟಿಎಮ್, ಡೋಂಟ್ ಥಿಂಕ್ ಅಬೌಟ್ ಬೈಯಿಂಗ್ ಇಟ್ ಫ್ರೆಶ್ ರೈಟ್ ನೌ. ನಿಮ್ಮ ಹತ್ರ ಪೇಟಿಎಮ್ನ ಸ್ಟಾಕ್ IPO ಸಮಯದಲ್ಲಿ ಖರೀದಿಸಿದ್ದು ಇದೆ, ಇನ್ನೂ ಕೂಡ ನೀವು ಅದನ್ನು ಇಟ್ಕೊಂಡಿದ್ದೀರಿ ಅಂತ ಹೇಳಿದರೆ ದಿಸ್ ಈಸ್ ಅಗೇನ್ಸ್ಟ್ ದ ಫಂಡಮೆಂಟಲ್ಸ್ ಆಫ್ ಇನ್ವೆಸ್ಟಿಂಗ್. ಪೇಟಿಎಮ್ನಂತಹ ಕಂಪನಿ ಅಷ್ಟು ಕೆಳಗೆ ಬಿದ್ದಾಗಲೂ ಕೂಡ ನೀವು ಇಟ್ಕೊಂಡಿದ್ದೀರಾ ಅಂತ ಹೇಳಿದರೆ ಯು ಹ್ಯಾವ್ ಸಮ್ ಗ್ರೇಟ್ ಟ್ರಸ್ಟ್ ಇನ್ ಪೇಟಿಎಮ್. And you have a trust that it is going to bounce back. I don't see a credible reason why it should bounce back. ಅದು ಯಾಕೆ ಮತ್ತೆ ವಾಪಸ್ ಮೇಲೆ ಬರಬೇಕು ಅಥವಾ ಬರುತ್ತೆ ಅಂತ ಹೇಳೋದಕ್ಕೆ ನನ್ನ ಹತ್ರ ಆ್ಯಕ್ಚುವಲ್ ಆಗಿ ಯಾವುದೇ ರೀಸನ್ಸ್ ಕಾಣ್ತಾ ಇಲ್ಲ. ಇಫ್ ದೇ ಫಿಕ್ಸ್ ಇಟ್ ವಿತ್ RBI ಇನ್ನೊಂದು ತಿಂಗಳ ಅವಕಾಶವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿದರೆ ಶೇರ್ನಲ್ಲಿ ಒಂದು ಬೌನ್ಸ್ ಬರುವಂತಹ ಸಾಧ್ಯತೆ ಇದೆ. ಆ ಬೌನ್ಸನ್ನು ಎಕ್ಸಿಟ್ ಸ್ಟ್ರಾಟಜಿಯಾಗಿ ನೀವು ಬಳಕೆ ಮಾಡುವಂತಹ ಅವಕಾಶ ಇರಬಹುದು. ಆ್ಯಂಡ್ ಅದರ್ ದ್ಯಾನ್ ದ್ಯಾಟ್ ರೆಗ್ಯುಲೇಟರಿಯಾಗಿ ಎಲ್ಲವನ್ನೂ ಫಿಕ್ಸ್ ಮಾಡಿ ಮುಂದಕ್ಕೆ ಹೋಗ್ತೀವಿ ಅಂತ ಹೇಳುವಂತಹದ್ದನ್ನೇನನ್ನಾದರೂ ಪೇಟಿಎಮ್ ಹೇಳಿದರೆ, ಆ್ಯಂಡ್ ಇಫ್ ದ್ಯಾಟ್ ಲುಕ್ಸ್ ರಿಯಲಿ ಪ್ರಾಮಿಸಿಂಗ್, ನಾನೇ ನಿಮಗೆ ಮತ್ತೆ ಬಂದು ಒಂದು ವಿಡಿಯೋ ಮಾಡಿ ಏನು ನಡೀತಿದೆ ಅನ್ನೋದನ್ನು ಹೇಳ್ತೀನಿ. ಅಂಟಿಲ್ ದೆನ್ ಸ್ಟೇ ಅವೇ ಫ್ರಮ್ ಪೇಟಿಎಮ್. ಅಂಟಿಲ್ ದೆನ್ ಡೂ ಬೆಟರ್ ಇನ್ವೆಸ್ಟ್ಮೆಂಟ್ ಚಾಯ್ಸಸ್ ಆ್ಯಂಡ್ ಹ್ಯಾವ್ ಅ ಗುಡ್ ಟೈಮ್. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.